ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ. ಅಪ್ಪ ತಂದೆ ಗುರುರಾಯ ಯಾರು ಏನ್ ಕೇಳ್ಕೊಂಡ್ರು ಗೊತ್ತಿಲ್ಲ, ಬಟ್ ರಾಯರ ಒಂದು ಅನುಗ್ರಹ ಆಯ್ತು. ಯಾರಿಗೆ ಒಂದು ಲೈವಲ್ಲಿ ನೋಡೋ ಭಾಗ್ಯ ಸಿಕ್ತಂತ ಗೊತ್ತಿಲ್ಲ. ಸೊ ರಾಯರ ಅನುಗ್ರಹ ಆಯ್ತು. ಯಾರಿಗೆ ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಪಾ ತಂದೆ ಗುರುರಾಯ. ಸೊ ಮತ್ತೆ ಇಲ್ಲಿ ಒಂದು ಆಶೀರ್ವಾದ ಸಿಕ್ತು. ಯಾರಿಗೆ ಸಿಕ್ತು ಅಂತ ಯಾರಾದರೂ ರಿಪ್ಲೈ ಮಾಡಿ. ಸೊ ಅವ್ರು ನಿನ್ನೆ ಕೂಡ ಕೇಳಿದ್ರು, ಅವರು ಬ್ಯಾಂಕ್ ಎಕ್ಸಾಮ್ ಬರ್ದಿದಾರಂತೆ. ಸೊ ರಾಯರ ಒಂದು ಆಶೀರ್ವಾದದಿಂದ ಆಗುತ್ತಾ ನನಗೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಅನುಗ್ರಹ ಇದೆಯಾ ತಂದೆ? ಥ್ಯಾಂಕ್ ಯು ತಂದೆ. ಸೊ ನೋಡ್ತಾ ಇರ್ಬೋದು ದಿವ್ಯಶ್ರೀ ನೀವು, ನಾನು ರಾಯರಿಗೆ ಇಲ್ಲಿಟ್ಟೆ, ಬಟ್ ರಾಯರು ಇಲ್ಲಿರೋ ಹೂವನ್ನು ಕೊಟ್ಟರು ಮತ್ತೆ ಅಲ್ಲಿರೋ ಹೂವನ್ನು ಕೊಟ್ಟರು. ಸೊ ರಾಯರ ಒಂದು ಆಶೀರ್ವಾದ ನಿಮ್ಗಿದೆ ಅಮ್ಮ. ಸೊ ನಾನು ಏನೇ ಒಂದು ಕೇಳ್ಬೇಕಂದ್ರೂ ರಾಯರ ಹತ್ರ ಒಂದು, ನನಗೆ ಅವರು ತಂದೆ ಥರ. ತಂದೆ ಬಂಧು ಬಳಗ ಎಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಯಾವ ಥರ ಮಾತಾಡ್ಕೊಂಡಿರ್ತೀವಿ ನಾವು, ಅದೇ ಥರನೇ ನಾನು ರಾಯರ ಹತ್ರ ಮಾತಾಡಿಕೊಂಡೇ ನಾನು ಒಂದು ಪ್ರತಿಯೊಂದು ಏನೇ ಒಂದಿರಲಿ ನಾನು ರಾಯರ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ನಿನ್ನೆ ನಾನು ಕೇಳಲಿಲ್ಲ, ಡೈರೆಕ್ಟ್ ಹಂಗೆ ಲೈವಿಗೆ ಬಂದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಇವತ್ತು ರಾಯರ ಹತ್ರ ನಾನು ಕೇಳಬೇಕು ಅಂತ ಅನ್ನಿಸ್ತು. ಕೇಳಿದೆ. ರಾಯರು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ರು, ಏನು ನನಗೆ ಉತ್ತರ ಕೊಡಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದ್ಸಲ ನಾನು ಮಾತಾಡಿಸಿ ಕೇಳಿದೆ ಅಪ್ಪಾಜಿನ. ಸೊ ನನ್ನ ಒಂದು ಉದ್ದೇಶ ಇದರಲ್ಲಿ ಏನಿಲ್ಲ ರಾಯರೇ, ಎಷ್ಟೋ ಜನ ಒಂದು ಕಷ್ಟ ಸುಖದಲ್ಲಿ ನೊಂದ್ಕೊಂಡಿರ್ತಾರೆ, ಅವರ ಒಂದು ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ಸೊ ರಾಯರು ಎಲ್ಲೋ ಒಂದು ಕಡೆ ಹೂಪ್ರಸಾದ ಕೊಟ್ಟರು ಅಂದರೆ ಅವ್ರಿಗೆ ತುಂಬ ಧೈರ್ಯ ಆಗುತ್ತೆ, ಧೈರ್ಯ ಸಿಗುತ್ತೆ. ಸೊ ಅದೊಂದು ಕಾರಣಕ್ಕೆ ಅವ್ರಿಗೆ ಒಂದು ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಸೊ ನಿಮ್ಮ ಒಂದು ಅನುಗ್ರಹದಿಂದ ಅವ್ರಿಗೊಂದು ಸಾಂತ್ವನ ಹೇಳುವಂಥ ಒಂದು ಅವಕಾಶನ ನನಗೆ ಸಿಗುತ್ತಲ್ವಾ, ಮಾಡ್ಬೋದಲ್ವಾ ನಾನು ಅಂತ ಕೇಳಿಕ್ಕೆ ಸರ್ ರಾಯರು ಯೋಚನೆ ಮಾಡಿನೇ ಅವರು ಆಶೀರ್ವಾದ ಮಾಡಿದರು. ಸೊ ಹಾಗಾಗಿ ಮತ್ತೆ ನಾನು ಲೈವಿಗೆ ಬಂದೆ. ಏಕೆಂದರೆ ಏನೇ ಒಂದಿರಲಿ ಪ್ರತಿಯೊಂದು ವಿಷಯನೂ ನಾನು ರಾಯರ ಹತ್ರ ಕೇಳ್ಕೊಂಡೆ ನಾನು ಮಾಡೋದು. ಸೊ ಅವರು ನನಗೆ ಒಂಥರ ತಂದೆ ಥರ ಅಲ್ಲ, ತಂದೆನೇ, ಬಂಧು ಬಳಗ. ಸೊ ಎಲ್ಲದರಲ್ಲೂ ದೇವರು ಆ ರಾಯರು ತುಂಬ ಒಂದು ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ತುಂಬ, ನಮ್ಮ ಮನೇಲಿ ಒಬ್ಬರು ಅವರು ಏನೋ ಒಂದು ವಿಚಾರ ಆಗಲಿ ಬಂದಿದ ತಕ್ಷಣ ನಾನು ಅವ್ರನ್ನೇ ನೋಡೋದು ನಮ್ಮ ಮನೇಲಿ. ಮತ್ತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ಅವ್ರಿಗೆ ಹೇಳ್ಬಿಟ್ಟೆ ಹೋಗೋದು. ಸೊ ನೀವು ನಂಬ್ತಿರೋ ಇಲ್ವೋ, ನಾನು ಒಂದು ಅಂಗಡಿಗೆ ಹೋಗ್ಬೇಕಂದ್ರೂ ಅಪ್ಪಾಜಿ ನಾನು ಅಂಗಡಿಗೆ ಹೋಗಿ ಬರ್ತೀನಿ, ಆ ಥರ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅವ್ರಿಗೆ. ಸೊ ಆ ಥರ ಎಲ್ಲರೂ ಮನಸ್ಸಲ್ಲಿ ಸಪೋಸ್ ಡೈರೆಕ್ಟ್ ಅವ್ರ ಹತ್ರ ಆ ಥರ ನಡ್ಕೊಳಕ್ಕೆ ಆಗಿಲ್ಲ ಅಂದರೂ ಮನಸ್ಸಲ್ಲಾದ್ರೂ ರಾಯರೇ 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 ಅಂತ ಜಪ ಮಾಡಿದರೆ ಒಂದು ಒಳ್ಳೆ ಜೀವನನ ಕಂಡುಕೊಡ್ತಾರೆ ರಾಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ ಪೂಜಾ ಅಂತ ಹೆಣ್ಮಗು ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಅವ್ರಿಗೆ ಫಸ್ಟೇ ಒಂದು ಟೈಮ್ ನಾನು ಕೇಳಿದ್ದೀನಿ, ಅವ್ರು ಮತ್ತೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಅಂತ ಅಪ್ಪ ತಂದೆ ಗುರುರಾಯ. ಸೊ ಪೂಜಾ ಅವರೇ ನೋಡ್ಬೋದು, ನಿಮ್ಮ ಹೆಸರು ಹೇಳಿ ಇಕ್ಕಿದ ತಕ್ಷಣನೇ ಅವರು ಕೊಟ್ಟಿದ್ದಾರೆ. ಸೊ ಅಂತ ಕೇಳ್ತಾ ಇದ್ದಾರೆ, ಫಸ್ಟ್ ಮದುವೆ ಆಗುತ್ತೆ ಅಂದರೆ ರೈಟ್ ಸೈಡಲ್ಲಿ ಕೊಡಲಿ, ಸೊ ಫಸ್ಟ್ ಇಲ್ಲ ಕೆಲಸ ಸಿಗುತ್ತೆ ಫಸ್ಟು ಅಂದರೆ ಸೊ ಲೆಫ್ಟ್ ಸೈಡಲ್ಲಿ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಫಸ್ಟ್ ಮದುವೆ ಆಗುತ್ತೆ ಅಂದರೆ ರೈಟ್ ಸೈಡಲ್ಲಿ ಕೊಡಿ, ಇಲ್ಲ ಫಸ್ಟ್ ಕೆಲಸ ಸಿಗುತ್ತೆ ಅಂದರೆ ಲೆಫ್ಟ್ ಸೈಡಲ್ಲಿ ಕೊಡಿ. ಅಪ್ಪಾಜಿ ಸೊ ಪೂಜಾ ಆ ಹೆಣ್ಮಗು ತುಂಬ ನೊಂದ್ಕೊಂಡಿದ್ದಾರೆ. ಸೊ ನಾನು ಇರ್ತೀನಿ ಜೊತೆಲಿ ಮಗಳೇ ಅಂತ ಅವ್ರಿಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಆಶೀರ್ವಾದ ಮಾಡಿಪ್ಪ. ಸೊ ನೀವೇ ನೋಡ್ತಾ ಇದ್ದೀರಾ ಹೆಣ್ಮಗು ಎಷ್ಟು ನೊಂದ್ಕೊಂಡು ನಿಮ್ಮ ಹತ್ರ ಕೇಳ್ಕೊತಾ ಇದ್ದಾರೆ ಅಂತ. ಸೊ ನೀನು ಕಣ್ಣೀರು ಹಾಕ್ಬೇಡ ಮಗಳೇ, ನಿನ್ನ ಜೊತೆಲಿ ನಾನು ಇರ್ತೀನಿ, ನೀನು ಯಾಕೆ ಕಣ್ಣೀರು ಹಾಕ್ತೀಯಾ, ನಿನ್ನ ಜೊತೆಯಾಗಿ ನಾನು ಇಲ್ವಾ ಅಂತ ಹೇಳಿ ಆ ಹೆಣ್ಮಗುಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಆಶೀರ್ವಾದ ಮಾಡಿಪ್ಪ. ಪೂಜಾ ಬೇಜಾರು ಮಾಡ್ಕೋಬೇಡಿಯಪ್ಪ, ನಿಮ್ಮ ಕೆಲಸದ ವಿಚಾರದಲ್ಲಿ ಸ್ವಲ್ಪ ರಾಯರು ಇದ್ದೀನಿ ಅಂತ ಒಂದು ಪ್ರಸಾದ ಕೊಡ್ತಾರಲ್ವಾ, ಅದಕ್ಕೆ ಸ್ವಲ್ಪ ಸಂತೋಷ ಪಡಿಪ್ಪ. ಯಾಕೆಂದರೆ ಆಗುತ್ತೆ, ಆಗಲ್ಲ ನೋಡ್ರಾ, ನಿಮಗೆ ಲೈವಲ್ಲಿ ಕೊಟ್ಟರು, ಆ ಇಟ್ಟಿರೋ ಹೂವನ್ನೇ ಕೊಟ್ಟಿದ್ದಾರೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ. ಇದಕ್ಕಿಂತ ಬೇಕಮ್ಮ, ಕೆಲಸದ ವಿಚಾರ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ನಾನು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ. ಆ ಹೆಣ್ಮಗುಗೆ ಆಶೀರ್ವಾದ ಮಾಡಿದ್ದಾರೆ, ಏನು ಬೇಡ ನಾನು ಜೊತೆಯಾಗಿ ಇರ್ತೀನಿ ಅಂತ ಆಶೀರ್ವಾದ ಮಾಡಿಪ್ಪ ಗುರುರಾಯ. ಬನ್ನಿ ತಂದೆ.
ಪೂಜಾ ಅಂತ ಹೆಣ್ಮಗು ಹೆಸರು. ಸೊ ನಾನು ಇರ್ತೀನಿ ಮಗಳೇ, ನಿನ್ ಕಷ್ಟ ಸುಖದಲ್ಲೆಲ್ಲ ನಾನು ಇರ್ತೀನಿ, ನಾನು ನೋಡ್ಕೊಂತೀನಿ, ನೀನ್ ಚಿಂತಿಸ್ಬೇಡ ಅಂತ ಹೆಣ್ಮಗುಗೆ ಆಶೀರ್ವಾದ ಮಾಡಿ ತಂದೆ. ಬನ್ನಿಪ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಧೀಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಶಿತಜನದ್ವೈತಜ್ಞಂ ಭಕ್ತವರ್ಗಸ್ಯ ನಿರ್ಗಂ ಸುರತರ ಸಮರೂಪಂ ಸರ್ವ ಸಾಮ್ರಾಜ್ಯಭೂಪಂ ಭಜಕ ಜನಶರಣಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತದಾ ಮೇ ರಾಘವೇಂದ್ರ. ಶಿತಜನದ್ವೈತಜ್ಞಂ ಭಕ್ತವರ್ಗಸ್ಯ ನಿರ್ಗಂ ಸುರತರ ಸಮರೂಪಂ ಸರ್ವ ಸಾಮ್ರಾಜ್ಯಭೂಪಂ ಭಜಕ ಜನಶರಣಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತದಾ ಮೇ ರಾಘವೇಂದ್ರ. ಶಿತಜನದ್ವೈತಜ್ಞಂ ಭಕ್ತವರ್ಗಸ್ಯ ನಿರ್ಗಂ ಸುರತರ ಸಮರೂಪಂ ಸರ್ವ ಸಾಮ್ರಾಜ್ಯಭೂಪಂ ಭಜಕ ಜನಶರಣಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತದಾ ಮೇ ರಾಘವೇಂದ್ರ. ಬನ್ನಿರಾಯ್ರೆ, ನೀವೆಲ್ಲಾ ಕೇಳಿಸ್ಕೊಂತ ಇದೀರಾ ಅಂತ ನಂಗೆ ಸೂಚನೆ ಕೊಡ್ತಾ ಇದೀರಾ. ನಾನು ಇದೀನಿ ಮಗಳೇ ನಿನ್ ಜೊತೆ ಅಂತ ಹೆಣ್ಮಗುಗೆ ಆಶೀರ್ವಾದ ಮಾಡಿ. ನನ್ಗೆ ನಿಮಗೆ ಗೊತ್ತು, ಒಂದ್ ಹೆಣ್ಮಗು ನೊಂದ್ಕೊಂಡಿದ್ದಾರೆ ಅಂದ್ರೆ ನಂಗೆ ತಡ್ಕೊಳಕ್ ಆಗಲ್ಲ. ಶ್ರೀ ರಾಘವೇಂದ್ರ, ಥ್ಯಾಂಕ್ ಯು ನನ್ನಪ್ಪ, ಧನ್ಯೋಸ್ಮಿ ರಾಯ್ರೆ. ಸೊ ನೋಡಿ ಪೂಜಾ ಅವರೇ, ಸೊ ನಾನು ಅವಾಗಿಂದ ನಿಮ್ಗೆ ಅದೇ ಹೇಳ್ತಾ ಇರೋದು. ಸೊ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಲೇಟ್ ಆಗ್ಬೋದು, ಬಟ್ ರಾಯರು ನಾನು ಇದೀನಿ ಅಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಒಳ್ಳೇದಾಗ್ಲಿ ಅಮ್ಮ. ಧನುಷ್ ಶ್ರೀ ರಾಘವೇಂದ್ರ ತಂದೆ ಗುರುರಾಯ. ಸೊ ನಾನು ದುಶಾಂತ್ ಅನ್ನೋರ್ಗೆ ಕೇಳಬೇಕು, ಆಶೀರ್ವಾದ ಮಾಡಿಯಪ್ಪ ಅಂತ ಕೇಳೋಣ ಅಂತ. ಸೊ ಓಕೆ, ಅವ್ರಿಗೆ ದುಶಾಂತ್ ಅನ್ನೋರ್ಗೆ ಫೈನಾನ್ಸಿಯಲಿ ಲಾಸ್ ಆಗಿದೆಯಂತೆ. ಸೊ ಅವರು ಕೇಳ್ಕೊತಾ ಇದ್ದಾರೆ, ಫೈನಾನ್ಸಿಯಲ್ ಲಾಸ್ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಪ್ಪ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುನೇ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುನೇ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಬನ್ನಿರಾಯರೆ, ಅವ್ರಿಗೆ ಫೈನಾನ್ಸಿಯಲಿ ಲಾಸ್ ಆಗಿದೆಯಂತೆ, ಆಶೀರ್ವಾದ ಮಾಡಿಪ್ಪ ಗುರುರಾಯ. ಯೋಚನೆ ಮಾಡಬೇಡ ಮಗನೆ, ಖಂಡಿತವಾಗಿಯೂ ನಿಮ್ಗೆ ಏನು ಲಾಸ್ ಆಗಿದೆ, ಸೊ ಒಂದು ಒಳ್ಳೆ ದಾರಿ ತೋರಿಸ್ತೀನಿ, ಅದಕ್ಕೆ ಅನುಕೂಲ ಆಗೋ ಹಾಗೆ ನಿಮ್ಗೊಂದು ಒಳ್ಳೆ ದುಡಿಮೆ ಸಿಗುತ್ತೆ ಅಪ್ಪ ನಿಮಗೆ ಅಂತ ಹೇಳಿ ಅವ್ರಿಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಆಶೀರ್ವಾದ ಮಾಡಿ ತಂದೆ ಗುರುರಾಯ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಬನ್ನಿರಾಯರೆ, ದುಷ್ಯಂತ್ ಅನ್ನೋರ್ಗೆ ಆಶೀರ್ವಾದ ಮಾಡಿಪ್ಪ ಗುರುರಾಯ. ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುನೇ. ತಂದೆ ಗುರುವೇ, ಧನ್ಯೋಸ್ಮಿ ನನ್ನಪ್ಪ. ನೋಡ್ ಹೇಳಿಪ್ಪ. ಶಾರದಾ ಅನ್ನೋರು ಕೇಳ್ಕೊತಾ ಇದ್ದಾರೆ, ಸೊ ಸರ್ಕಾರಿ ಕೆಲಸ ನನಗೆ ಆಗುತ್ತಾ, ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಶಾರದಾ ಅವರು ಕೇಳ್ಕೊತಾ ಇದ್ದಾರೆ ರಾಯರೇ. ಆಗುತ್ತೆ ಅಂತ ಅಂದ್ರೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಆ ಹೆಣ್ಮಗುಗೆ ಆಶೀರ್ವಾದ ಮಾಡಿಪ್ಪ ಗುರುರಾಯ. ಪುಷ್ಪ ಅವರೇ, ಓಕೆ, ಪ್ರಾಪರ್ಟಿ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಾಳೆ ಕೇಳ್ತೀನಿ, ಟೈಮ್ ಆಗಿದೆ, ಓಕೆನಾ. ಶ್ರೀ ರಾಘವೇಂದ್ರ, ಬನ್ನಿರಾಯರೆ. ಶಾರದಾ ಅಂತ ಒಂದು ಹೆಣ್ಮಗು ಕೇಳ್ತಾ ಇದ್ದಾರೆ, ಅವ್ರಿಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಆಶೀರ್ವಾದ ಮಾಡಿಪ್ಪ ಗುರುರಾಯ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಬನ್ನಿ ತಂದೆ, ಅವರು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ತಾ ಇದ್ದಾರೆ ರಾಯರೇ, ಆಶೀರ್ವಾದ ಮಾಡಿಪ್ಪ. ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುನೇ.